ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಏಪ್ರಿಲ್ 26ರಿಂದ ಮೇ 2 ಈ ವಾರದಲ್ಲಿ ನಮಗೆ ದ್ವಾದಶ ರಾಶಿ ಫಲಗಳು ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಕುಂಭ ರಾಶಿಯಲ್ಲಿ ನಮಗೆ ರಾಹು ಸಂಚಾರ ಮಾಡ್ತಾ ಇದೆ. ಹಾಗೆ ಕುಜ ಬುಧ ಶನಿ ಈ ಮೂರು ಗ್ರಹಗಳು ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ. ಇನ್ನು ಶುಕ್ರ ನಮಗೆ ವೃಷಭ ರಾಶಿಯಲ್ಲಿಯೂ ಹಾಗೂ ರವಿ ನಮಗೆ ಉಚ್ಚ ಸ್ಥಾನವಾದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ವಾರದ ಗ್ರಹಗತಿಗಳು, ಅಂದರೆ ಗ್ರಹ ಗೋಚಾರಗಳು ಯಾವ್ಯಾವ ಪರಿಸರದಲ್ಲಿದೆ ಅಂತ. ನಂತರ ಈ ವಾರದಲ್ಲಿ ನಾವು ಶುಭ ಕಾರ್ಯಗಳು ಅಂದರೆ ಮುಹೂರ್ತ ಭಾಗನ ನೋಡೋಣ. ಮೊದಲನೇದಾಗಿ ನಮಗೆ 26ನೇ ತಾರೀಕು ದಶಮಿ ಮಘ ನಕ್ಷತ್ರ ಭಾನುವಾರ ಬರ್ತಾ ಇದೆ. ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ 27 ಏಕಾದಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಸೋಮವಾರ ಬೀಳ್ತಿದೆ, ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. 29 ತ್ರಯೋದಶಿ ಹಸ್ತ ನಕ್ಷತ್ರ ಬುಧವಾರ ಬೀಳ್ತಾ ಇದೆ, ಅವತ್ತಿನ ಕೂಡ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ ಮೇ 3ನೇ ತಾರೀಕು ದ್ವಿತೀಯ ಮತ್ತೆ ವಿಶಾಖ ನಕ್ಷತ್ರ ಭಾನುವಾರ ಬಿದ್ದಿದೆ, ಹಾಗಾಗಿ ಆ ದಿನ ಶುಭ ಕಾರ್ಯಗಳನ್ನ ತಾವುಗಳು ಮಾಡ್ಕೋಬಹುದಾಗಿದೆ. ಸೊ ಈ ವಾರದಲ್ಲಿ ಶುಭ ಮುಹೂರ್ತ ಭಾಗ ಆಯಿತು, ಗ್ರಹ ಗೋಚಾರದ ಸ್ಥಿತಿ ಆಯಿತು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ ರಾಶಿ ನೋಡಿ, ಈ ವಾರದಲ್ಲಿ ಚಂದ್ರ ನಿಮಗೆ 10, 11ನೇ ಮನೆ ಸಂಚಾರ, ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ಚಂದ್ರ ಹೊಸ ಉತ್ಸಾಹ ಉಲ್ಲಾಸ ಕೊಡುತ್ತೆ. ಓವರ್ ಆಗಿ ನಿಮಗೆ ಚಂದ್ರನಿಂದ ಬಲ ಚೆನ್ನಾಗಿದೆ ಈ ವಾರದಲ್ಲಿ. ನಂತರ ಧನುರ್ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ, 11ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನಿಮ್ಗೆ ನೋಡಿ, ಧನುರ್ ರಾಶಿಗೆ ಅಷ್ಟಮಾಧಿಪ ಚಂದ್ರ ಯಾವಾಗ ತುಲಾ ರಾಶಿಗೆ ಬರುತ್ತೋ ಆಗ ನಿಮಗೆ ಈ ವಾರಾಂತ್ಯದಲ್ಲಿ ಏನಾದರೂ ಒಂದು ಶುಭ ನಡಿ ಅಂದರೆ ಆಕಸ್ಮಿಕ ಲಾಭಗಳನ್ನೇ ನೋಡ್ತೀರಾ. ನಂತರ 3ನೇ ಮನೆ ರಾಹು ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು 4ರಲ್ಲಿ ಕುಜ ಇದ್ರೆ ವಾಹನ ಭೂಮಿ ಇತ್ಯಾದಿಯಿಂದ ಲಾಭ ಸಿಗುತ್ತೆ. ಬುಧ 4ರಲ್ಲಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಕೆಲಸದಲ್ಲಿ ಏಳಿಗೆ, ಮಕ್ಕಳಿಂದ ಒಂಥರ ನಿಮಗೆ ಖುಷಿ ಸಿಗುತ್ತೆ, ಮಕ್ಕಳ ವಿಚಾರದಲ್ಲಿ ನಿಮಗೆ ಹೆಮ್ಮೆ ಆಗುತ್ತೆ. ಶನಿ 4ರಲ್ಲಿದ್ದರೆ ಅರ್ಧಾಶ್ರಮ ಶನಿ, ಹಾಗಾಗಿ ಶನಿ ಶಾಂತಿ ಅಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 21 ಬಾರಿ ಹೇಳೋದ್ರಿಂದ ಶನಿ ಶಾಂತಿ ಆಗುತ್ತೆ. ಹಾಗೆ ಕೂಡ ನಮಗೆ ಪಂಚಮದಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ನಿಮಗೆ ಭಾಗ್ಯಾಧಿಪತಿ ಯಾವಾಗ ನೋಡಿ, ಭಾಗ್ಯಾಧಿಪತಿ ತ್ರಿಕೋಣ ಅಂದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಿದೆ, ಹಾಗಾಗಿ ಮಕ್ಕಳ ವಿಚಾರದಲ್ಲಿರಲಿ ಅಥವಾ ಎಜುಕೇಷನ್ ಸೆಕ್ಟರಲ್ಲಿರಲಿ ಅಥವಾ ತಂದೆ ವಿಚಾರದಲ್ಲಿರಲಿ ಇದೆಲ್ಲದಿಂದ ಲಾಭ ನೀವು ಈ ವಾರದಲ್ಲಿ ನಿರೀಕ್ಷಿಸ್ಬೋದು. ಹಾಗೆ 6ನೇ ಮನೆ ಶುಕ್ರ ಇದ್ದರೆ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ವೃತ್ತಿ ನೋಡಿ, ಶುಕ್ರನ ಮನೆಯಲ್ಲೇ ಅಂದರೆ 6ನೇ ಮನೆಯಲ್ಲೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಪ್ರೀತಿ ಸಾಮರ್ಥ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಬಟ್ ಗುರು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಏನು ಚಿಂತೆ ಮಾಡೋದೇನು ಅವಶ್ಯಕತೆ ಇಲ್ಲ. ಅರ್ಧಾಷ್ಟಮಿಗೆ ಶಾಂತಿ ಮಾಡ್ಕೊಳ್ಳಿ ಸಾಕು, ಒಳ್ಳೆಯದಾಗುತ್ತೆ. ಇನ್ನು ಭಾಗ್ಯದಲ್ಲಿ ಕೇತು ಇದೆ, ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಗಣೇಶನ ಆರಾಧನೆ ಮಾಡೋದಾಗಲಿ ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಧನುರ್ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಓವರಾಲ್ ತಗೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಭಾಗ್ಯ 9, 10ರಲ್ಲಿ ಚಂದ್ರ ಸಂಚಾರ. ವಾರದ ಮೊದಲನೇ 3 ದಿನ ಸ್ವಲ್ಪ ಒತ್ತಡ ಇದ್ರು, ವಾರಾಂತ್ಯದಲ್ಲಿ ಶುಭದಾಯಕವಾಗಿರುತ್ತೆ. ನಂತರ 2ನೇ ಮನೆ ರಾಹು ಅಷ್ಟಮದಲ್ಲಿ ಕೇತುಗೆ ಪರಿಹಾರ ಬೇಕು. ಅಷ್ಟಮ ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ 21 ಬಾರಿ ಹೇಳ್ಕೊಳ್ಳಿ. ಬೀದಿ ನಾಯಿಗೆ ಆಹಾರಗಳನ್ನು ಕೊಡಿ, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ನಂತರ ನಮಗೆ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಕುಜ, 3ನೇ ಮನೆಯಲ್ಲಿ ಶನಿ ಬುಧ. ಸೊ ನಮಗೆ 3ನೇ ಮನೆ ಕುಜ ಇದ್ರೆ ಧೈರ್ಯ ಪರಾಕ್ರಮಗಳು ಹೆಚ್ಚುತ್ತೆ, ನಿಮ್ಮ ಎಫರ್ಟ್ ಚೆನ್ನಾಗಿ ಆಗ್ತೀರಾ, ಎಫರ್ಟಲ್ಲಿ ಏನು ಕೊರತೆ ಇರಲ್ಲ, ಅದು ಬಹಳ ಇಂಪಾರ್ಟೆಂಟು. ಹಾಗೆ ಅಣ್ತಮ್ಮನಿಂದ ಸಹಾಯ ಸಿಗುತ್ತೆ, ನಿಮ್ಮ ಪ್ರಯತ್ನಗಳಿಂದನೂ ಲಾಭ ಕೂಡ ತಂದುಕೊಡುತ್ತೆ. ಹಾಗೆ ನಮಗೆ ಶನಿ 3ನೇ ಮನೆಯಲ್ಲಿದ್ದರೂ ಕೂಡ ಸಾಧನೆ ಮಾಡೋಕ್ಕೆ ನಿರಂತರ ಶಕ್ತಿ ಕೊಡುತ್ತೆ ಶನಿ. ಸೊ ನಿಮಗೆ ಶನಿ ತುಂಬ ಚೆನ್ನಾಗಿದೆ, ಕುಜ ಚೆನ್ನಾಗಿದೆ. ಆದರೆ ನಮಗೆ ಬುಧ 3ನೇ ಮನೆಯಲ್ಲಿದೆ. 6 ಮತ್ತು ಅಷ್ಟಮಾಧಿಪ ಯಾವ 3ರಲ್ಲಿರುತ್ತೋ ಅನವಶ್ಯಕ ತಿರುಗಾಟ ಕೊಟ್ಬಿಡುತ್ತೆ. ಸೊ ನಿಮ್ಮ ಈ ಬುಧಗೋಸ್ಕರ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಾಗಲಿ ಅಥವಾ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡಿಸೋದಾಗಲಿ, ಇದರಿಂದ ನಮಗೆ ಬುಧ ಪರಿಹಾರ ಆಗುತ್ತೆ. ಹಾಗೆ ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ಅಷ್ಟಮಾಧಿಪ 4ರಲ್ಲಿ ಉಚ್ಚ ಸ್ಥಾನ ಒಳ್ಳೆ ಪೊಸಿಷನ್ ಇದ್ದಾಗ ವಾಹನ ಅಥವಾ ಭೂಮಿ ಮನೆ ಇದರಿಂದ ಲಾಭ ಕೊಡುವಂಥ ಚಾನ್ಸ್ ಇರುತ್ತೆ.
ಸೂರ್ಯ ಅಂದರೆ ತಂದೆಯಿಂದ ಆಕಸ್ಮಿಕವಾಗಿ ಲಾಭ ಸಿಗೋದು, ಭೂಮಿ ಲಾಭ ಸಿಗೋದು, ವಾಹನ ಲಾಭ ಸಿಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಪಂಚಮದಲ್ಲಿ ಶುಕ್ರ, ಪ್ರೀತಿ ಸಾಮರಸ್ಯಕ್ಕೆ ಲಾಭ ಚೆನ್ನಾಗಿದೆ. ಕರ್ಮಾದೀಪ ಆಗುತ್ತೆ. ಶುಕ್ರ ಕರ್ಮಾದೀಪನಾಗಿ ಪಂಚಮದಲ್ಲಿದೆ. ಸೊ 5 10ನೇ ಮನೆ ಅಧಿಪತಿ 5ರಲ್ಲಿ ಇರೋದ್ರಿಂದ ಕೆಲಸಕ್ಕೂ ಚೆನ್ನಾಗಿದೆ, ಪ್ರೀತಿ ಪ್ರೇಮ ಸಾಮರಸ್ಯಕ್ಕೂ ಚೆನ್ನಾಗಿದೆ, ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ, ಶುಕ್ರನಿಂದ ಲಾಭ ಚೆನ್ನಾಗಿದೆ. ಬಟ್ ಬುಧನಿಗೆ ಪರಿಹಾರ ಬೇಕು. ನಂತರ ಮಕರ ರಾಶಿಯವರಿಗೆ ಅಷ್ಟಮಕ್ಕೆ ಕೇತು ಇದೆ, ಕೇತುಗೆ ಪರಿಹಾರ ಬೇಕು. ಓವರಾಲ್ ತಗೊಂಡ್ರೆ ಮಕರ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಅಷ್ಟಮ ಮತ್ತು ನವಮ 8 9ರಲ್ಲಿ ಚಂದ್ರ ಸಂಚಾರ. ಚಂದ್ರ ಯಾವಾಗ ನಮಗೆ 6ನೇ ಮನೆ ಅಧಿಪತಿಯಾಗಿ 8ರಲ್ಲಿ ಸಂಚಾರ ಮಾಡುತ್ತೋ ಮೊದಲು 3 ದಿವಸ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಥವಾ ಖರ್ಚು ಜಾಸ್ತಿ ಆಗ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಬಟ್ ವಾರಾಂತ್ಯದಲ್ಲಿ ನಮಗೆ ಗುರು ಪಂಚಮದ ದೃಷ್ಟಿ ಬೀಳ್ತಾ ಇದೆ ನಿಮ್ಮ ಭಾಗ್ಯದ ಮೇಲೆ. ಅಂದರೆ 7 8 9 ನಿಮ್ಮ ಭಾಗ್ಯದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ. ಆರೋಗ್ಯ ವೃದ್ಧಿನೂ ಆಗುತ್ತೆ, ಹಣಕಾಸಿನ ಬರೋದು ಚಾನ್ಸಸ್ ಹೆಚ್ಚಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಕುಂಭರಾಶಿಯವರಿಗೆ. ನಂತರ ನಿಮ್ಮ ರಾಶಿಯಲ್ಲೇ ರಾಹು ಇದೆ, ಸಪ್ತಮದಲ್ಲಿ ಕೇತು ಇದೆ. ಸಪ್ತಮದಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ನಿಮ್ಮ ಪತ್ನಿ ಆರೋಗ್ಯದಲ್ಲಿ ಏನಾದರೂ ಚಿಂತೆ ಕಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಕೇತು ಪರಿಹಾರ ಬೇಕು. ಗಣೇಶನ ಆರಾಧನೆ ಮಾಡಿ, ಗಣೇಶನಿಗೆ 21 ಗರಿಕೆ ಹುಲ್ಲು ಕೊಡೋದ್ರಿಂದ, ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ನಮಗೆ ಕೇತು ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ 2ನೇ ಮನೆಯಲ್ಲಿ ಕುಜ ಶನಿ ಬುಧ. ನಮಗೆ ಬುಧ 2ರಲ್ಲಿದ್ದರೆ ನಿಮಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ, ಮಕ್ಕಳಿಂದ ಲಾಭ, ಹೊಸ ಸ್ಕಿಲ್ ಕಲಿತೀರಾ. ಕುಜ ಮತ್ತು ಬುಧ ಇದ್ದರೆ ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಯಾವುದನ್ನ ಕೈ ಕೆಲಸಗಳನ್ನ ಕಲಿಯುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಅಥವಾ ನಿಮಗೆ ಅಪ್ಗ್ರೇಡೇಷನ್ನು ಯಾವ್ದ್ರ ಮೇಲೆ ಕೆಲಸ ಮಾಡ್ತಿದ್ದೀರೋ ಆ ಕೆಲಸನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಕ್ಕೆ, ಹೊಸ ವಿಷಯ ತಿಳ್ಕೊಳಕ್ಕೆ ಚೆನ್ನಾಗಿದೆ. ಇನ್ನು ಹಣಕಾಸಿಗೂ ಚೆನ್ನಾಗಿದೆ. ಬಟ್ ಕುಜ 2ನೇ ಮನೆಯಲ್ಲಿದ್ದರೆ ಸ್ವಲ್ಪ ಹೊರಟು ಮಾತಾಡಿ ಕುಟುಂಬದಲ್ಲಿ ನಿಷ್ಠೂರ ಮಾಡ್ಕೋತೀರಾ. ಹಾಗಾಗಿ ಕುಜನಿಗೆ ಪರಿಹಾರ ಬೇಕು. ನೋಡಿ, 3ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ನಿಮಗೆ ಕುಜ ಆಗಿ 2ರಲ್ಲೇ ಇದೆ. ಸೊ ನಿಮಗೆ ಅದೃಷ್ಟಗಳಿಗೆ ಚೆನ್ನಾಗೇ ಇನ್ವೆಸ್ಟ್ ಶುರು ಆಗುತ್ತೆ. ಬಟ್ ಆದರೂ ಕೂಡ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು. ಇನ್ನು 3ರಲ್ಲಿ ಸೂರ್ಯ ಇದ್ದರೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಿಗೆ ಯಾರನ್ನ ಹುಡುಕ್ತಾ ಇದ್ರೆ ಕುಂಭರಾಶಿಯವರಿಗೆ ಸಿಗೋ ಚಾನ್ಸ್ ಹೆಚ್ಚಾಗುತ್ತೆ. ಸೂರ್ಯ 3ರಲ್ಲಿ ಚೆನ್ನಾಗಿರೋದ್ರಿಂದ ತಂದೆಯಿಂದ ಲಾಭ, ನಿಮ್ಮ ಪ್ರಯತ್ನಗಳು ಹೆಚ್ಚಾಗುತ್ತೆ, ನಿಮಗೆ ಈಗ ಧೈರ್ಯ ಹೆಚ್ಚಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕುಂಭರಾಶಿಗೆ ಬೇಕಾಗಿರೋದು ಈಗ ಧೈರ್ಯ. ಯಾಕಂದರೆ ಅವರು ಸ್ವಲ್ಪ ಲೋ ಆಗಿರೋದ್ರಿ, ಜನ್ಮಶನಿ ಕಳೆದು ಈ ತರಸಾತಿ ಕಳೆದು ಮುಂದೆ ಹೋಗಿರೋದು. 70% ಕುಂಭರಾಶಿಯವರು ಚೆನ್ನಾಗಿ ಆಗ್ತಿದ್ದಾರೆ. ಇನ್ನೊಂದು 30% ಏನಿದೆ ಅದೇ ಯೋಚನೆಯಲ್ಲಿದ್ದಾರೆ, ನಂಗೆ ಇನ್ನೂ ಚೆನ್ನಾಗಿ ಆಗ್ತೀರಾ ಅಂತ. ನೀವೊಂದು ಸಮುದ್ರ ಸ್ನಾನ ಮಾಡಿ, ಅಥವಾ ಮನೆಯಲ್ಲೇ ಒಂದು ಬಕೆಟ್ ಉಪ್ಪು ಹಾಕಿ ಅದರಲ್ಲಿ ನೀವು ಸ್ನಾನ ಮಾಡಿ ಸ್ವಲ್ಪ ರೀಜುವಿನೇಟ್ ಆಗಬೇಕು. ಹೊಸ ಚೇತನ, ಹೊಸ ಶಕ್ತಿ ತೊಗೊಂಡ್ರೆ ನಿಮಗೆ ಖಂಡಿತ ಶುಭದಾಯಕವಾಗಿ ಮುಂಬರುವ ದಿನಗಳಲ್ಲಿರುತ್ತೆ. ಇನ್ನು ನೋಡಿ, ಕುಂಭರಾಶಿಯವರಿಗೆ 4ನೇ ಮನೆ ಅಧಿಪತಿ ಶುಕ್ರ 4ರಲ್ಲೇ ಇದೆ. ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಹಣಕಾಸುಗಳು ಎಲ್ಲ ರೀತಿಯಲ್ಲೂ ಶುಕ್ರ ನಿಮಗೆ ಲಾಭದಾಯಕವಾಗೇ ಇದೆ. ಇನ್ನು ಗುರು ಪಂಚಮದಲ್ಲಿದ್ದರೆ ಮಕ್ಕಳ ಅಭಿವೃದ್ಧಿ, ನಿಮ್ಮದೇ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ವೃದ್ಧಿ. ಸೊ ಓವರಾಲ್ ತೊಗೊಂಡ್ರೆ ಕುಂಭರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳುವುದು ಒಳ್ಳೆಯದಾಗಿದೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಚಂದ್ರ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದೆ. ನಂತರ ಅಷ್ಟಮದಲ್ಲಿ ವಾರಾಂತ್ಯದಲ್ಲಿ ಅಷ್ಟಮಕ್ಕೆ ಸಂಚಾರ ಮಾಡುತ್ತೆ. ಯಾವಾಗ ನಮಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. ಸೊ ಹಾಗಾಗಿ ಈ ವಾರದಲ್ಲಿ ಮನಸ್ಸು ಚೆನ್ನಾಗಿರುತ್ತೆ, ಹೊಸ ಉತ್ಸಾಹ ಉಲ್ಲಾಸದಲ್ಲಿರುತ್ತೆ. ಸೊ 4ನೇ ಮನೆ ಗುರು ದೃಷ್ಟಿನೇ ಬೀಳುತ್ತೆ ನಿಮಗೆ ಚಂದ್ರನ ಮೇಲೆ ವಾರಾಂತ್ಯದಲ್ಲಿ. ಹಾಗಾಗಿ ವಾಹನ, ಭೂಮಿ ಇತ್ಯಾದಿಗಳಿಂದ ಮನೆ ಕಟ್ಟಿಸ್ತಾ ಇದ್ರೆ ಅದಕ್ಕೆ ಲಾಭದಾಯಕವಾಗಿದೆ. ನಂತರ ನಮಗೆ ನಿಮ್ಮ ರಾಶಿಯಲ್ಲಿಯೇ ಶನಿ, ಜನ್ಮ ಶನಿಗೆ ಪರಿಹಾರ ಬೇಕು. ದಿನನಿತ್ಯ ಒಂದು 21 ಬಾರಿ ರಾಮ ರಕ್ಷಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಂಡ್ರೆ ಅದರಿಂದ ನಿಮಗೆ ಶನಿ ಶಾಂತಿ ಆಗುತ್ತೆ. ಕುಜನು ನಿಮ್ಮ ರಾಶಿಯಲ್ಲೇ ಇದೆ. ಸೊ ನಿಮ್ಮ ರಾಶಿಯಲ್ಲೇ ಕುಜ ಇದೆ, 2ನೇ ಮನೆ ಅಧಿಪತಿ ಮತ್ತು ಭಾಗ್ಯಾದೀಪ. ಯಾವಾಗ 2ನೇ ಮನೆಯಲ್ಲೇ ಇರುತ್ತೋ ಅದೃಷ್ಟಗಳಿಗೆಲ್ಲ ಚೆನ್ನಾಗೇ ಇದೆ. ನಿಮ್ಮ ರಾಶಿ 2ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೋಪತಾಪಗಳು ಹೆಚ್ಚಾಗುತ್ತೆ. ನಿಮ್ಗೆ ಬೇರೆ ವಿಷಯ, ಕುಟುಂಬಕ್ಕೆ ಧನಾಗಮನಕ್ಕಾಗಿ ಅಥವಾ ಕುಟುಂಬಕ್ಕೋಸ್ಕರ ನೀವು ಎಫರ್ಟ್ ಹಾಕೋದಾಗಲಿ ಅದೆಲ್ಲ ಚೆನ್ನಾಗಿದೆ. ಬಟ್ ಆದರೆ ಆರೋಗ್ಯದಲ್ಲಿ ವಿಷಯಕ್ಕೆ ಸ್ವಲ್ಪ ಕುಜ ಶಾಂತಿ ಅಗತ್ಯ. ಹಾಗೆ ಬುಧ ಜನ್ಮದಲ್ಲೇ ಇದ್ದರೆ, ಬುಧ ಕೂಡ 4 7ನೇ ಮನೆ ಅಧಿಪತಿ ಜನ್ಮದಲ್ಲೇ ಕುಜನ ಜೊತೆ ಇದ್ದಾಗ ಸ್ವಲ್ಪ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಅಥವಾ ಪತಿ ಪತ್ನಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ನಮ್ಗೆ ಇಲ್ಲಿ ಬುಧಂಗೂ ಪರಿಹಾರ ಬೇಕು. ವಿಷ್ಣು ಸಹಸ್ರನಾಮ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ನಮಗೆ ಬುಧ ಪರಿಹಾರ ಆಗುತ್ತೆ. ಹಾಗೆ ಮಕ್ಕಳಿಗೆ ಏನಾದರೂ ಸ್ಟೇಷನರಿ ಐಟಮ್ ಕೊಡ್ತೀವಿ, ಅದರಿಂದ ಕೂಡ ಬುಧ ಪರಿಹಾರ ಆಗುತ್ತೆ. ಇನ್ನು ನಮಗೆ 2ರಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ. ನಿಮಗೆ 6ನೇ ಮನೆ ಅಧಿಪತಿ 2ರಲ್ಲಿ ಉಚ್ಚ ಸ್ಥಾನ ಇರೋದ್ರಿಂದ ಕೆಲಸ ಕಾರ್ಯಗಳಿಂದ ಲಾಭ ಸಿಗುವ ಚಾನ್ಸಸ್ಸು ಹೆಚ್ಚಾಗುತ್ತೆ. ಸೊ ಓವರಾಲ್ ತಗೊಂಡಾಗ ನಮಗೆ ಸೂರ್ಯನಿಂದ ಲಾಭ ಬಂತು, ಕುಜನಿಂದನೂ ಲಾಭ ತಗೋಬಹುದು. ಅದರ ಆರೋಗ್ಯಕ್ಕೆ ಕುಜ ಶಾಂತಿ ಅಗತ್ಯ.
ಹಾಗೆ ನಮಗೆ 3ನೇ ಮನೆ ಶುಕ್ರ ಸ್ವಸ್ಥಾನ ಓನ್ ಪ್ಲೇಸಲ್ಲಿರೋದ್ರಿಂದ ನಿಮ್ಮ ಪ್ರಯತ್ನಗಳಿಂದ ಲಾಭ ಸಿಗುತ್ತೆ. ಅಷ್ಟಮಾಧಿಪನೂ ಆಗಿರೋದ್ರಿಂದ ಆಕಸ್ಮಿಕ ಲಾಭನೂ ತಂದುಕೊಡುತ್ತೆ ಶುಕ್ರ ನಿಮಗೆ. ಸೊ ಓವರ್ ಆಲ್ ತೊಗೊಂಡ್ರೆ ಮೀನರಾಶಿಯವರಿಗೆ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಶನಿ ಶಾಂತಿ, ಕುಜ ಶಾಂತಿ ಮತ್ತು ಬುಧ ಶಾಂತಿ ಈ 3 ಗ್ರಹಗಳನ್ನ ಪರಿಹಾರ ಮಾಡಿಕೊಂಡ್ರೆ ಈ ವಾರ ನೀವು ಲಾಭ ಹೆಚ್ಚಾಗಿ ಪಡಿಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.